ನಕ್ಷತ್ರಗಳು, ಉಲ್ಕೆಗಳು ಮತ್ತು ಧೂಮಕೇತುಗಳಿವೆ. ಸ್ವಯಂ ಪ್ರಕಾಶಿತ ಆಕಾಶ ಕಾಯಿಲೆಗಳೇ ನಕ್ಷತ್ರಗಳು. ಸೂರ್ಯನೊಂದು ನಕ್ಷತ್ರ. ಆಕಾಶಗಂಗೆ ಅಥವಾ ಹಾಲು ಹಾದಿ ಎಂದು ಕರೆಯುವ ತಾರಾಮಂಡಲ ಗ್ಯಾಲಕ್ಸಿ ಒಂದು ಭಾಗದ ಸೌರವ್ಯೂಹವಾಗಿದೆ. ಸೂರ್ಯ ಒಂದು ನಕ್ಷತ್ರ. ಇದು ಇತರ ನಕ್ಷತ್ರಗಳೊಂದಿಗೆ ಭೂಮಿಯ ಹತ್ತಿರ ಇರುವುದರಿಂದ ಬೇರೆ ಎಲ್ಲ ನಕ್ಷತ್ರಗಳೊಂದಿಗೆ ಪ್ರಕಾಶಮಾನವಾಗಿ ಹಾಗೂ ದೊಡ್ಡದಾಗಿ ಕಾಣಿಸುತ್ತದೆ. ಅದು ಸೌರವ್ಯೂಹದ ಕೇಂದ್ರಬಿಂದು. ಇದರ ಗುರುತ್ವಾಕರ್ಷಣೆಯನ್ನು ಒಳಪಟ್ಟು ಅದರ ಸುತ್ತ ಸುತ್ತಿಕೊಳ್ಳುತ್ತದೆ. ನಮಗೆ ಬೆಳಕು ಮತ್ತು ಶಾಖವನ್ನು ನೀಡುವ ಸೂರ್ಯನು ಬೆಳಗ್ಗೆ ಪೂರ್ವದಲ್ಲಿ ಉದಯಿಸುತ್ತದೆ, ಸಂಜೆ ಪಶ್ಚಿಮದಲ್ಲಿ ಮುಳುಗುವುದಂತೆ ಕಾಣಿಸುತ್ತದೆ. ಮನುಷ್ಯರನ್ನು ಸೇರಿದಂತೆ ಪ್ರಾಣಿ ಮತ್ತು ಸಸ್ಯ ಸಂಕುಲಗಳಿಗೆ ಮನುಷ್ಯರಂತೆ ಸೇರಿದಂತೆ ಪ್ರಾಣಿಗಳು ಹಾಗೂ ಸಸ್ಯಗಳು ಸೇರಿದಂತೆ ಸೂರ್ಯನಿಂದ ಶಾಖ ಮತ್ತು ಬೆಳಕು ಅತ್ಯವಶ್ಯಕ. ಸೂರ್ಯನಿಂದ ಶಾಖವನ್ನು ಅತ್ಯವಶ್ಯಕ. ಗ್ರಹಗಳು ಸೂರ್ಯನ ಸುತ್ತ ಅಂಡಾಕಾರದ ಪಥದಲ್ಲಿ ಪ್ರದಕ್ಷಿಣೆ ಹಾಕುವ ಆಕಾಶಕಾಯವೇ. ಪ್ರತಿಗ್ರಹವು ತನ್ನದೇ ನಿರ್ದಿಷ್ಟ ಮಾರ್ಗದಲ್ಲಿ ಚಲಿಸುವುದು. ಮಾರ್ಗದಲ್ಲಿ ಅದನ್ನು ಕಕ್ಷಾಮಾರ್ಗ ಎನ್ನುವರು. ಸೂರ್ಯನ ಸುತ್ತ ಸುತ್ತುವ ಭೂಮಾರ್ಗವನ್ನು ಭೂಪಥ ಎನ್ನುವರು. ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ. ಅವು ಬೆಳಕು ಮತ್ತು ಶಾಖಗಳಿಗೆ ಸೂರ್ಯನನ್ನು ಅವಲಂಬಿಸಿದೆ. ಸೂರ್ಯನಿಂದ 3ನೇ ಸ್ಥಾನದಲ್ಲಿದ್ದು ಜೀವಗಳ ಬದುಕಿಗೆ ಬೇಕಾದ ಶಾಖ, ನೀರು, ಜೀವಾಣುಗಳ ಈ ವಾಯುಗಳ ಈ ಗ್ರಹಗಳಲ್ಲಿ ಪ್ರಕಾರ ಭೂಮಿಯು ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿ ಮತ್ತು ಸೌಭಾಜಕ ವೃತ್ತದ ಬಳೆ ಸ್ವಲ್ಪ ಉಬ್ಬಿದೆ ಎಂದು ಖಚಿತವಾಗಿದೆ. ಹೀಗಾಗಿ ಆಕಾರವನ್ನು ಜಾಯಡ ಅಥವಾ ಭೂಮಿಯ ಆಕಾರ ಕರೆಯಲಾಗಿದೆ. ಆದರೆ ಭೂಮಿಯು ಪೂರ್ಣ ವೃತ್ತಾಕಾರ ಅಥವಾ ಗುಂಡಾಗಿದೆ. ಇದರ ಸಮಭಾಜಕ ರೇಖೆಗಳ ವ್ಯಾಸ 747 ಕಿಲೋಮೀಟರ್ ಮತ್ತು ಧ್ರುವೀಯ ವ್ಯಾಸ 714 ಕಿಲೋಮೀಟರ್ ಇದೆ. ಇದರಿಂದ ಭೂಮಿಯು ಗೋಳಾಕೃತಿಯಾಗಿರುವುದು ತಿಳಿಯುತ್ತದೆ. ಭೂಮಿಯಲ್ಲಿನ ಒಟ್ಟು ವಿಸ್ತೀರ್ಣ 510 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಭೂಮಿಯ ಚಲನೆಗಳು. ಭೂಮಿಯ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಎಂಬ ಎರಡು ಚಲನೆಗಳಿವೆ. ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ದೈನಂದಿನ ಚಲನೆ. ಭೂಮಿ ತನ್ನ ಕಕ್ಷಾಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದೇ ವಾರ್ಷಿಕ ಚಲನೆ. ಭೂಮಿಯು ಸೂರ್ಯನನ್ನು ಪ್ರದಕ್ಷಿಣೆ ಹಾಕುವಾಗ ತನ್ನ ಅಕ್ಷದಲ್ಲಿ ಸದಾ ಸುತ್ತುತ್ತದೆ.